ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹ್ಯಾಪಿಯಾಗಿರ್ಬೇಕಂದ್ರೆ ಆಗಾಗ ವ್ಯಕ್ತ ಪ್ರದೇಶದಿಂದ ಹೊರಗಿರಬೇಕಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈಗ ಭೀಮೇಶ್ವರ ಫಾಲ್ಸ್ಗೆ ಹೋಗ್ತಿದ್ದೀವಿ. ಒಮ್ಮಿನಿ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಮೇತ. ಇಲ್ಲೆಲ್ಲರೂ ಕಲರ್ ಆಗಿರೋ ಒಂದು ರೈನ್ ಕೋಟ್ ತೊಗೊಂಡ್ಬಿಟ್ಟು ರೈನ್ ಕೋಟಲ್ಲಿ ಒಂದು ಪಿಕ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿ ತುಂಬ ಕೆಸರಿರೋದ್ರಿಂದ ನಡ್ಕೊಂಬರೋಕ್ಕೂ ಆಗ್ತಿಲ್ಲ. ಸೊ ನಮ್ಮ ಬಾವ ನಮ್ಮ ಅಕ್ಕನ್ನ ಹೊಡ್ಕೊತ ಬರ್ತಿದ್ದಾರೆ. ನೋಡ್ತಾ ಮಜಾ ಬರ್ತಿರುತ್ತೆ ನಮಗಂತೂ. ಬೆಳಿಗ್ಗೆ ಟಿಫಿನ್ ಮಾಡಿದ್ರು. ನಾನು ನಮ್ಮ ಪಪ್ಪ ಚಿಪ್ಸ್ನ ತಿನ್ಕೊಂತ ಸೆಲ್ಫಿ ತಕ್ಕೊಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಲಿ ನಮ್ಮಣ್ಣ ನನ್ನ ಫೋಟೋ ತೆಗ್ದಿಲ್ವಾ, ನನಗೇನು ಹಾಯ್ ಮಾಡ್ತೀನಿ ಸ್ನ್ಯಾಪ್ ಮಾಡೋ ಗೀತಾ ಅಂತಂತಂದರು. ನೆಕ್ಸ್ಟ್ ಎಲ್ರದ್ದು ಸ್ನ್ಯಾಪ್ ಮಾಡ್ಕೊತ ವಿಡಿಯೋ ಮಾಡ್ಕೊತ ನಮ್ಮ ಭೀಮೇಶ್ವರ ಫಾಲ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ ನಾವು. ಸೊ ಅಲ್ಲಿಂದ ಒಂದು ಸ್ಟೆಪ್ಸ್ ಇಟ್ಕೊತ ಪೋಸ್ ಕೊಟ್ಕೊತ ನೆಕ್ಸ್ಟ್ ಅಲ್ಲಿ ಒಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತ ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿ ಭೀಮ ತನ್ನ ಶಿವನ ಆರಾಧಿಸುತ್ತಿದ್ದಂತೆ. ಸೊ ಇದಕ್ಕೆ ಭೀಮೇಶ್ವರ ಫಾಲ್ಸ್ ಎಂದು ಹೆಸರು ಇಡಲಾಗಿದೆ. ಸೊ ಅಲ್ಲಿ ನಾವು ಫಾಲ್ಸ್ ನೋಡ್ಕೊಂತ ಹೆಂಗಿದೆ ಅಲ್ವಾ ಈ ಫಾಲ್ಸ್, ಬೆಟ್ಟದ ತುದಿಯಿಂದ ಹೇಗೆ ಹರಿತಿದೆ ಅಂತಂದು ಫುಲ್ ಎಲ್ಲ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ. ಸೊ ಅಲ್ಲಿ ನಮ್ಮ ಪಪ್ಪ ಮಮ್ಮಿ ಡ್ಯಾನ್ಸ್ ನೋಡ್ಕೊಂತ ನಮ್ಮದು ಒಂದು ಸ್ಟೆಪ್ ಇರಲಿ ಅಂತ ಬ್ಯಾಂಗಲ್ ಬಂಗಾರಿ ಮನೆಯಿಂದ ಪುಳಿಯೋಗರೆ ಕಟ್ಕೊಬಂದಿದ್ವಿ. ತುಂಬ ಮಳೆ ಬರ್ತಿತ್ತು. ಸೊ ಹಾಗಾಗಿ ನಾವು ಅಲ್ಲೆಲ್ಲ ಒಂದು ಹತ್ರ ಸ್ಟೇ ಮಾಡಿಕೊಂಡು ಎಲ್ಲ ಮಜವಾಗಿ ಪುಳಿಯೋಗರನ್ನ ಸವಿತಾ ನಮ್ಮ ಬಾಬಾ ಒಂದು ಫೋಸ್ ಕೊಟ್ಬಿಟ್ರು ಅಲ್ಲೇ. ಸೊ ನೆಕ್ಸ್ಟ್ ನಮ್ಮ ಪಯಣ ಫಾಲ್ಸ್. ಸೊ ನೋಡಿ ನೀವೇ ಎಲ್ಲರೂ ಎಷ್ಟು ನೀರು ಧುಮುಕುತ್ತಾ ಇದೆ. ಸೊ ನಮಗಂತೂ ನೋಡಿ ತುಂಬ ಖುಷಿಯಾಗಿ ಸೊ ನಮ್ಮಕ್ಕ ನಾನು ಸೆಲ್ಫಿ ತಕ್ಕೊಂತ ವಿಡಿಯೋ ಮಾಡ್ಕೊಂಬಿಟ್ವಿ. ನೆಕ್ಸ್ಟ್ ನಮ್ಮ ಪಯಣ ನಿಪ್ಲಿ ಫಾಲ್ಸ್. ಅದಂತೂ ಮಜವಾಗಿತ್ತು. ಅಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊತ ಸಖತ್ ಎಂಜಾಯ್ ಮಾಡ್ಕೊತ ಹೋದ್ವಿ ನಾವು. ಈ ಥರ ನೀರಿರಿಯೋದನ್ನು ನೋಡ್ಬೇಕಂದ್ರೆ ಮಳೆಗಾಲದಲ್ಲಿ ಹೋದರೆ ಮಾತ್ರ ಮಜಾ ಬರುತ್ತೆ. ಸೊ ಹಾಗಾಗಿ ನಾವು ಜೂನಲ್ಲಿ ಹೋಗಿದ್ವಿ. ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೀನಿ ನಾನು, ಇದು ನೋಡಿ ಮಮ್ಮಿ ಇದು ನಿಪ್ಲಿ ಫಾಲ್ಸ್ ಅಂತ. ನಮ್ಮ ಮಮ್ಮಿ ಹೇಗೆ ಫೋಸ್ ಕೊಡ್ತಿದ್ದಾರೆ ನೋಡಿ. ಭೀಮೇಶ್ವರ ಫಾಲ್ಸ್, ಜೋಗ್ ಫಾಲ್ಸ್, ನಿಪ್ಲಿ ಫಾಲ್ಸ್ ಇದೆಲ್ಲ ಒಂದೇ ಡೇಯಲ್ಲಿ ಕವರ್ ಮಾಡ್ಬೋದು. ಸೊ ಸೊರಬದಿಂದ ನಾವು 80 ಕಿಲೋಮೀಟರ್ಸ್ ಇದೆ ಭೀಮೇಶ್ವರ ಫಾಲ್ಸ್ ಅಂತ. ಸೊ ಅಲ್ಲಿಂದ ಎಲ್ಲ ನೋಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಜೋಗ್ ಫಾಲ್ಸ್ಗೆ ಹೋದ್ವಿ. ಜೋಗ್ ಫಾಲ್ಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊತ ನೆಕ್ಸ್ಟ್ ನಿಪ್ಲಿ ಫಾಲ್ಸ್ಗೆ ಬಂದ್ವಿ. ಆಲ್ರೆಡಿ ಯಾವಾಗಲೇ ಈವ್ನಿಂಗ್ ಸಂಜೆ ಆಗಿತ್ತು 6 ಗಂಟೆ. ಇನ್ನೇನು ಮನೆ ತಲುಪೋಗ್ಬೇಕಲ್ವಾ. ಅಂಬ್ರೆಲ್ಲ ತಂದಿರೋದು ವೇಸ್ಟ್ ಆಗಬಾರ್ದು ಅಲ್ವಾ. ಸೊ ಎಲ್ಲರೂ ಅದು ಅಂಬ್ರೆಲ್ಲ ಜೊತೆ ಒಂದು ಪಿಕ್ ತಕ್ಕೊಂತ ಲೈಕ್ ನಾನಂತೂ ಲಾಸ್ಟ್ಗೆ ವೀಡಿಯೋ ಮಾಡ್ಕೊಂಡೇ ಬಿಟ್ಟೆ. ನನಗೆ ವೀಡಿಯೋ ಆ್ಯಂಡ್ ಫೋಟೋಶೂಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಆ ಡೇನೇ ನಮ್ಮ ಅಣ್ಣನ ಬರ್ತ್ಡೇ ಇತ್ತು. ಮನೇಲಿ ಹೋಗ್ಬಿಟ್ಟು ಅಂಬ್ರೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಅಣ್ಣನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ. ನಮ್ಮ ಅಣ್ಣ ನೋಡಿ ನನ್ನದೇ ಫೋಟೋ ತೆಗ್ತಿದ್ಯಾ, ನನಗೆ ಪಂಡಿತ್ ಅಂತಿದ್ಯಾ ಅಂತಿದ್ದಾನೆ. ನಮ್ಮ ಪಪ್ಪಗೆ ನೀಟಾಗಿ ರೆಡಿ ಆಗಬೇಕು. ಸೊ ನನ್ನ ಮಗನ ಬರ್ತ್ಡೇ ಇದೆ, ನನ್ನ ಮಗ ಇವತ್ತು ಫೋಟೋದಲ್ಲೆಲ್ಲ ಚೆನ್ನಾಗಿ ಕಾಣಬೇಕು ಅಂತಂದು ಬಾಚಣಿಕೆಯಿಂದ ಅವ್ರಿಗೆ ಏಸ್ನ ಕೂಮ್ ಮಾಡ್ತಾ ಇದ್ದಾರೆ ನೋಡಿ ನೀವೇ ಹ್ಯಾಪಿ ಬರ್ಡೇ ಗೊತ್ತು. ಸೊ ಒನ್ ಡೇ ಟ್ರಿಪ್ ಎಂಜಾಯ್ ಮಾಡ್ಕೊತ ನೆಕ್ಸ್ಟ್ ಎಲ್ಲರೂ ಡ್ಯೂಟಿ ಜಾಯ್ನ್ ಆಗಿಬಿಟ್ವಿ.